ನಾವಿವತ್ತು ಬಾಗಲಕೋಟೆ ಮತಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥದ್ದು. ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರು ಉಮೇಶ್ ಮೇಟಿ ಪರವಾಗಿ ಸಾಕಷ್ಟು ಭರ್ಜರಿ ಪ್ರಚಾರನ ಕೈಗೊಂಡಿದ್ದಾರೆ. ಈಗ ಸದ್ಯ ಮಂಕನಿ ಗ್ರಾಮದಲ್ಲಿ ಕಾಶ್ಯಪ್ನವರು ಮನೆ ಮನೆ ಪ್ರಚಾರ ನಡೆಸಿ ಮತಯಾಚನೆ ನಡೆಸಿರುವಂಥದ್ದು. ಇಲ್ಲಿ ಒಂದೆಡೆ ಕಾಶ್ಯಪ್ನವರು ಮತಯಾಚನೆ ನಡೆಸಿದರೆ, ಇನ್ನೊಂದೆಡೆ ನಾವು ಮಾತಾಡ್ತಾ ಹೋಗೋಣ. ಗ್ರಾಮದಲ್ಲಿ ಮಹಿಳೆಯರಿಗೆ ಏನು ಗ್ಯಾರಂಟಿ ಯೋಜನೆ ಅನುಕೂಲ ಆಗಿದ್ದಾವ, ಅವರು ಯಾವ ಪಕ್ಷಕ್ಕೆ ಮತ ಹಾಕ್ತಾರೆ ಅಂತ ಅವ್ನು ಕೇಳ್ತಾ ಹೋಗೋಣ. ಇಲ್ಲಿ ಮಂಕನಿ ಗ್ರಾಮದ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅಕ್ಕವ್ರು, ಈಗ ಕಾಶ್ಯಪ್ನವರು ತಮ್ಮ ಗ್ರಾಮಕ್ಕೆ ಮತಯಾಚನೆ ಮಾಡೋಕ್ಕೆ ಬಂದಿದ್ದಾರೆ. ಏನು ಹೇಳ್ತೀರಿ ಅಕ್ಕರ್? ಈಗ ಪ್ರಚಾರ ನಡೆದೈತಿ, ಎಲೆಕ್ಷನ್ ಬಂದೈತಿ, ಯಾರ ಪರವಾಗಿ ತಾವು ಮತ ಹಾಕ್ತೀರಿ? ಗ್ಯಾರಂಟಿ ಯೋಜನೆಗೆ ತಮ್ಮ ಅನುಕೂಲ ಆಗ್ಯಾವ ಹೆಂಗೆ ರೀ? ಅನುಕೂಲ ಆಗ್ಯಾವ್ರಿ, ಚಲೋ ಆಗೈತೆ ರೀ. ಅವ್ರು ಬಂದಿದ್ದು ಭಾಳ ಖುಷಿ ಆಗೈತೆ ರೀ ನಮಗೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ. ಅವ್ರು 2,000 ರೂಪಾಯಿ ಮಾಡ್ಯಾರ ರೀ. ಮತ್ತು ಬಸ್ ಫ್ರೀ ಮಾಡ್ಯಾರ ರೀ. ಹಾಕ್ತೀರಿ, ರೇಷನ್ ಫ್ರೀ ಕೊಡ್ತಾರೆ ರೀ. ಈಗ ಮೇಟಿ ಅಜ್ಜೋರು ಇದ್ರ ಮುಂಚೆ, ಈಗ ಅವ್ರ ಮಗ ನಿಂತ್ಕೊಂಡಾರ, ಹಾಕ್ತೀವಿ ರೀ. ಅವ್ರಿಗೆ ಹಾಕ್ತೀವಿ ನಾವು, ಮೇಟಿ ಸಾಹೇಬ್. ಕಾಂಗ್ರೆಸ್ಗೆ ಹಾಕ್ತಾರೆ. ಅವ್ರದಿಂದ ನಮ್ಗೆ ಭಾಳ ಅನುಕೂಲ ಐತೆ ಕಾಂಗ್ರೆಸ್ಲಿಂದ. ನಮ್ಗೆ ಬಡಬಗ್ರಿಗೇನು 2,000 ರೂಪಾಯಿ ಮತ್ತು ಅಕ್ಕಿ 10 kg ಅಕ್ಕಿ ರೀ ಒಬ್ಬರಿಂದ, ಬಸ್ ಫ್ರೀ. ಒಂದೊಂದು ಟೈಮ್ದಾಗ ಎಲ್ಲದಿಂದ ಅನುಕೂಲ ಐತ್ರಿ ನಮಗೆ. ಆ ಹೆಣ್ಮಕ್ಳು ಬಸ್ ಚಾರ್ಜ್ ನಮಗೆ ಮಾಡಿಲ್ಲ ಮರ. ಯಾವ ಪಕ್ಷಕ್ಕೆ ಮತ ಕೊಡ್ತೀರಿ? ನಾ ಕಾಂಗ್ರೆಸ್ಗೆ. ಏನು ಕಾಂಗ್ರೆಸ್ನಿಂದ ಅನುಕೂಲ ಐತಿ ನಿಮಗೆ? ಅನುಕೂಲ ಐತಿ, ಇದರಿಂದ ಅನುಕೂಲ ಐತಿ. 2023ರಾಗ ಎಚ್.ವೈ. ಮೇಟಿ ಸಾಹೇಬ್ರಿಗೆ ಏನು ಒಂದೊಂದು ಊರಾಗ ಓಟ್ ಕೊಟ್ಟಿದ್ದೇವಲ್ಲ, ಅದಕ್ಕಿಂತ ಲೀಡ್ ಮಾಡಿ ತೋರಿಸ್ತೇವೆ ನಾವು. ಮತ್ತು ಉಮೇಶ್ ಮೇಟಿ ಅವರು ಆರಿಸಿ ಬರೋದು 100ಕ್ಕೆ 100 ಖಂಡಿತ. ಭಾಗ್ಯಲಕ್ಷ್ಮಿ ರೊಕ್ಕದ ಅನುಕೂಲ ಮಾಡಿಕೊಟ್ಟಾರ. ಮತ್ತು ವಿದ್ಯಾವಂತರಿಗೆ ರೊಕ್ಕದ ಇದು ಮಾಡಿಕೊಟ್ಟಾರ ರೀ. ಲೈಟಿಂದ ಅನುಕೂಲ ಇಂಥ ಎಲ್ಲ ಅನುಕೂಲ ಮಾಡಿಕೊಟ್ಟಾರ. ಇವರೇ ಮುಂದುವರ್ಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ರೀ.